ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ 23/6/2026 ತನ್ನ ಸ್ವಗೃಹ ಕಚೇರಿ ಶಾಂತಿನಗರ ಗಾರೆ ರವಿ ಲೇಔಟ್ನಲ್ಲಿ ಜನಪ್ರಿಯ ಜನನಾಯಕ ದಾನಿಗಳು ಸಮಾಜ ಸೇವಕರಾದಂತಹ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಡಾಕ್ಟರ್ ಎಲ್.ಎನ್. ನಿಸರ್ಗ ನಾರಾಯಣಸ್ವಾಮಿರವರ ಜನ್ಮದಿನದಂದು ದೇವನಹಳ್ಳಿ ಲಯನ್ಸ್ ಸಂಸ್ಥೆಗೆ ಪ್ರಚಾರ ವಾಹನವನ್ನ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ದೇವನಹಳ್ಳಿ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳಿಗೆ ಉಡುಗೊರೆಯಾಗಿ ಗ್ರಾಮ ಸ್ವರಾಜ್ಯದ ಜನನಾಯಕರಿಗೆ ನಿಸರ್ಗ ಬಾಗಿನ ಸಮರ್ಪಣೆ ಹಾಗೂ ಮುಖಂಡರ ಕಾರ್ಯಕರ್ತರು ಹಾಗೂ ಆತ್ಮೀಯರ ಸಮ್ಮುಖದಲ್ಲಿ ಹಮ್ಮಿಕೊಂಡಿರುವಂತಹ ಹುಟ್ಟುಹಬ್ಬದ ಆರ್ಥಿಕ ಶುಭ ಕೋರುವ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ದೇವನಹಳ್ಳಿ ಲಯನ್ಸ್ ಸಂಸ್ಥೆಗೆ ಪ್ರಚಾರ ವಾಹನವನ್ನ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ದೇವನಹಳ್ಳಿ ಲಯನ್ಸ್ ಸಂಸ್ಥೆಯ ಪದಾಧಿಕಾರಿಗಳಿಗೆ ಉಡುಗೊರೆಯಾಗಿ ವಾಹನವನ್ನ ಹಸ್ತಾಂತರಿಸಿದ್ದೇನೆ. ಜನಪ್ರಿಯ ಜನನಾಯಕ ದಾನಿಗಳು ಸಮಾಜ ಸೇವಕರಾದಂತಹ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಡಾಕ್ಟರ್ ಎಲ್.ಎನ್. ನಿಸರ್ಗ ನಾರಾಯಣಸ್ವಾಮಿ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಡವರ ಬಂಧು, ದೀನ ದಲಿತರ ಆಶಾಕಿರಣ, ಜನಾನುರಾಗಿ, ಜನಪ್ರಿಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಡಾಕ್ಟರ್ ಎಲ್.ಎನ್. ನಿಸರ್ಗ ನಾರಾಯಣಸ್ವಾಮಿರವರ ಹುಟ್ಟುಹಬ್ಬವನ್ನ ಸ್ನೇಹಿತರು, ಹಿತೈಷಿಗಳು, ಜೆಡಿಎಸ್ ಪಕ್ಷದ ಜಿಲ್ಲಾ, ತಾಲೂಕು, ಹೋಬಳಿ, ದೇವನಹಳ್ಳಿ ಹಾಗೂ ವಿಜಯಪುರ ಟೌನ್ಗಳು ಪದಾಧಿಕಾರಿಗಳು ಹಾಗೂ ಎಲ್ಲಾ ಜೆಡಿಎಸ್ ಪಕ್ಷದ ಮಹಿಳಾ ಘಟಕಗಳ ಪದಾಧಿಕಾರಿಗಳು ಮತ್ತು ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು, ಮಾಜಿ ಶಾಸಕರಾದಂತಹ ಡಾಕ್ಟರ್ ಎಲ್.ಎನ್. ನಿಸರ್ಗ ನಾರಾಯಣಸ್ವಾಮಿರವರ ಕುಟುಂಬ ವರ್ಗ ಉಪಸ್ಥಿತರಿದ್ದು ಬೃಹದಾಕಾರದ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬಕ್ಕೆ ಚಾಲನೆಯನ್ನು ನೀಡಿ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಜನಪ್ರಿಯ ಜನನಾಯಕರಾದಂತಹ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಡಾಕ್ಟರ್ ಎಲ್.ಎನ್. ನಿಸರ್ಗ ನಾರಾಯಣಸ್ವಾಮಿರವರಿಗೆ ಸಮಾಜ ಸೇವಕರು, ಜನಪ್ರಿಯ ಜನನಾಯಕ, ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ದಾನಿಗಳಾದಂತಹ ಜುಟ್ಟನಹಳ್ಳಿ ಚೇತನ್ ಗೌಡರವರು ಬೃಹದಾಕಾರದ ಹೂಮಾಲೆಯನ್ನ ನೀಡಿ ಸನ್ಮಾನಿಸಿ ಅಭಿನಂದಿಸಿ ಶುಭ ಕೋರಿ ಶುಭ ಹಾರೈಸಿದರು ಮತ್ತು ತಂಡೋಪತಂಡವಾಗಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಆರ, ತುರಾಯಿ, ಶಾಲು, ಪೇಟ, ಸಿಹಿ ನೀಡಿ ಅಭಿನಂದಿಸಿ ಸನ್ಮಾನಿಸಿದ್ರು. ಜನ ಸೇವೆಯೇ ಜನಾರ್ದನ ಸೇವೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸಿದಂತಹ ನಮ್ಮ ಪ್ರೀತಿಯ ಜನನಾಯಕರಾದಂತಹ ಮಾಜಿ ಶಾಸಕರಾದಂತಹ ಡಾಕ್ಟರ್ ನಿಸರ್ಗ ನಾರಾಯಣಸ್ವಾಮಿರವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಜೆಡಿಎಸ್ ಪಕ್ಷದ ಮುಖಂಡರು ಶುಭ ಕೋರಿ ಶುಭ ಹಾರೈಸಿದ್ರು. ಜನಪ್ರಿಯ ಜನನಾಯಕರಾದಂತಹ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಡಾಕ್ಟರ್ ಎಲ್.ಎನ್. ನಿಸರ್ಗ ನಾರಾಯಣಸ್ವಾಮಿರವರು ತನ್ನ ಹುಟ್ಟುಹಬ್ಬ ಆಚರಿಸಿಕೊಂಡು ಮಾತನಾಡಿ, ಕಳೆದ ವರ್ಷಗಳಲ್ಲಿ ನಾನು ಶಾಸಕನಾದ ಅವಧಿಯಲ್ಲಿ ದೇವನಹಳ್ಳಿಯಲ್ಲಿ ಹಾಕಿಕೊಟ್ಟಂತಹ ಅಭಿವೃದ್ಧಿ ಪಥ ಇಂದಿಗೂ ಕ್ಷೇತ್ರದ ಜನರ ನೆನಪಿನಲ್ಲಿದೆ. ಅಧಿಕಾರ ಇರಲಿ ಇಲ್ಲದೆ ಇರಲಿ ಸದಾ ನಾನು ಜನರ ಮಧ್ಯೆ ಇರ್ತಿದ್ದೇನೆ. ಹಳ್ಳಿಗಳ ಹಸನ್ಮುಖಿ ಗ್ರಾಮೀಣ ಭಾಗದ ರಸ್ತೆ ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿಯೊಂದಿಗೆ 50 ಲಕ್ಷ ರೂಪಾಯಿಯಿಂದ 2 ಕೋಟಿ ರೂಪಾಯಿಗಳ ಅನುದಾನ, ಆರೋಗ್ಯಕ್ಕೆ ಆಸರೆ, ಅನಾರೋಗ್ಯದಿಂದ ಬಳಲುವಂತಹ ಬಡ ಜನರಿಗೆ ವೈಯಕ್ತಿಕವಾಗಿ ಹಾಗೂ ಸಿಎಂ ರಿಲೀಫ್ ಫಂಡ್ ಮೂಲಕ ಗರಿಷ್ಠ ಧನ ಸಹಾಯ, ಶಿಕ್ಷಣ ಮತ್ತು ಯುವ ಶಕ್ತಿಗೆ ಚನ್ನರಾಯಪಟ್ಟಣಕ್ಕೆ ಹೈಟೆಕ್ ಜಿಟಿಡಿಡಿ ಕಾಲೇಜು ಮಂಜೂರು, ಶಾಲೆಗಳಿಗೆ ನವೀಕರಣ, ಹಾಗೆ ವಿದ್ಯಾರ್ಥಿಗಳಿಗೆ ಕ್ರೀಡಾ ಪರಿಕರಗಳು ಹಾಗೂ ಕ್ರಿಕೆಟ್ ಟೂರ್ನಿಗಳಿಗೆ ಪ್ರೋತ್ಸಾಹ, ಜಲಧಾರೆ ಕುಡಿಯುವ ನೀರಿನ ಘಟಕಗಳ ಸ್ಥಾಪನೆ. ನನ್ನ ಅವಧಿಯಲ್ಲೇ 30 ವರ್ಷಗಳ ನಂತರ ಕೆರೆಗಳು ತುಂಬಿ ಕೋಡಿ ಬಿದ್ದಿದ್ದು ನನ್ನ ಸೌಭಾಗ್ಯದ ಸಂಕೇತ. ಧರ್ಮ ಮತ್ತು ಸಂಸ್ಕೃತಿ, 100 ದೇವಾಲಯಗಳ ಜೀರ್ಣೋದ್ಧಾರ, ಗಣೇಶೋತ್ಸವ, ಕನ್ನಡ ರಾಜ್ಯೋತ್ಸವ ಹಾಗೂ ಗ್ರಾಮೀಣ ನಾಟಕಗಳಿಗೆ ವೈಯಕ್ತಿಕವಾಗಿ ಧನ ಸಹಾಯ, ಸಂಕಷ್ಟದ ಸಾರಥಿಯಾಗಿ ತಾಲೂಕಿನಲ್ಲಿ ಉತ್ತಮ ಕೆಲಸ ಮಾಡಿರೋದು ನನಗೆ ಸಂತೋಷ ತಂದಿದೆ ಅಂತ ಹೇಳಿ ತಿಳಿಸಿದ್ರು. ಕೋವಿಡ್ ಸಮಯದಲ್ಲಿ ಮನೆ ಮನೆಗೆ ದಿನಸಿ ಕಿಟ್ ಅನ್ನು ತಲುಪಿಸಿದ್ದೇನೆ. ತಾಲೂಕಿನ ಸರ್ಕಾರಿ ಶಾಲೆಗಳನ್ನ ಉನ್ನತ ದರ್ಜೆಗೆ ಸೇರಿಸಲಾಗಿದೆ. ಆರೋಗ್ಯ ಕಡೆ ಹೆಚ್ಚಿನ ಗಮನವನ್ನು ನೀಡಿದ್ದೇನೆ. ನನ್ನ ಅವಧಿಯಲ್ಲಿ ತಾಲೂಕಿನ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನು ನೀಡಿ ರಸ್ತೆಗಳು, ಚರಂಡಿಗಳು, ಕುಡಿಯುವ ನೀರು, ಇನ್ನು ಅನೇಕ ರೀತಿಯ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದೇನೆ. ಮಾನವತಾವಾದಿ ಪಕ್ಷವೇ ನನ್ನ ತಾಯಿ, ಜನರೇ ದೇವರು. ಜೆಡಿಎಸ್ ಪಕ್ಷವನ್ನ ಹೆತ್ತ ತಾಯಿಯಂತೆ ಗೌರವಿಸಿ ಸನ್ಮಾನ್ಯ ಶ್ರೀ ಎಸ್.ಟಿ.
ದೇವೇಗೌಡರವರು ಕುಮಾರಣ್ಣ ಹಾಗೂ ನಿಖಿಲ್ ಕುಮಾರಣ್ಣರವರುಗಳ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂತಹ ಶಿಸ್ತಿನ ಸಿಪಾಯಿ. ನಾನು ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿ ಸದಾ ಜನರ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೇನೆ. ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಶುಭ ಹಾರೈಸಿದ ತಾಲೂಕು ಹಾಗೂ ಜಿಲ್ಲಾ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರಿಗೂ, ಕಾರ್ಯಕರ್ತರಿಗೂ, ಅಭಿಮಾನಿಗಳಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಅಂತ ಹೇಳಿ ಜನಪ್ರಿಯ ಜನನಾಯಕ ಮಾಜಿ ಶಾಸಕ ಡಾಕ್ಟರ್ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದ್ರು. ಇದೇ ಸಮಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೆವಿ ಮಂಜುನಾಥ್, ಸಮಾಜ ಸೇವಕರು, ಜನಪ್ರಿಯ ಜನನಾಯಕ, ಬಿಲ್ಡರ್ಸ್ ಅಂಡ್ ಡೆವಲಪರ್ ಜುಟ್ಟನಹಳ್ಳಿ ಚೇತನ್ ಗೌಡರವರು, ದೇವನಹಳ್ಳಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಎಸ್ ಮಹೇಶ್, ಪ್ರಧಾನ ಕಾರ್ಯದರ್ಶಿ ಗೋಣೂರು ಮನೋಹರ್, ಕಾರ್ಯಾಧ್ಯಕ್ಷ ಜಿಎ ರವೀಂದ್ರ, ಗೌರವಾಧ್ಯಕ್ಷ ಸಂಪಂಗಪ್ಪ, ಉಪಾಧ್ಯಕ್ಷರುಗಳಾದಂತಹ ಎಸ್ ನಾಗೇಶ್, ಕಾಳಪ್ಪ, ವೆಂಕಟೇಶ್, ಮುನಿರಾಜು, ಮಂಜುನಾಥ್, ಕಾರ್ಯದರ್ಶಿ ಯಲ್ಲಪ್ಪ, ವಕ್ತಾರ ಗಂಗಾಧರ್, ಜೆಡಿಎಸ್ ಪಕ್ಷದ ಯುವ ಘಟಕ ಅಧ್ಯಕ್ಷ ಹೊಸಳ್ಳಿ ಟಿವಿ ರವಿ, ತಾಲೂಕು ಪದಾಧಿಕಾರಿಗಳಾದಂತಹ ರವಿಕುಮಾರ್, ಮುನಿರಾಜು, ಯರ್ತಿಗಾನಹಳ್ಳಿ ಶಿವಣ್ಣ, ಗಂಗಾಧರ್, ಚಿಕ್ಕಣ್ಣ, ವಿಶ್ವನಾಥಪುರ ಮೀನಾಕ್ಷಿ, ನಾಗೇಶ್, ಮೀನಾಕ್ಷಿ, ದಂಡಿಗಾನಹಳ್ಳಿ ನಾರಾಯಣಸ್ವಾಮಿ, ಜಿಲ್ಲಾ ಎಸ್ಸಿ ಘಟಕ ಅಧ್ಯಕ್ಷ ನಾಗರಾಜು, ತಾಲೂಕು ಎಸ್ಸಿ ಅಧ್ಯಕ್ಷ ಸಿ ರಾಮಣ್ಣ, ಕಾರ್ಯಾಧ್ಯಕ್ಷ ಶಿವಾನಂದ, ಪ್ರಧಾನ ಕಾರ್ಯದರ್ಶಿ ತಿರುಮಲೇಶ್, ಮುಖಂಡರುಗಳಾದಂತಹ ನಲ್ಲೂರು, ಗುತ್ತಿಗೆದಾರ ನಂಜೇಗೌಡ, ಇನ್ನು ಅನೇಕ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮಹಿಳಾ ಘಟಕ ಉಪಸ್ಥಿತರಿದ್ದರು. ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಮರ್ಕಟವು ನಿಜವಯ್ಯ. ಮನ ಮರ್ಕಟವು ನಿಜವಯ್ಯ, ಅದು ಕಡಿವಾಳವಿಲ್ಲದ ಹಯವಯ್ಯ. ಆಧಾರವಿಲ್ಲದ ಲತೆಯಯ್ಯ, ಆಧಾರವಿಲ್ಲದ ಲತೆಯಯ್ಯ, ಅದು ದಡವೇ ಇಲ್ಲದ ನದಿಯಯ್ಯ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಸಂಕಲ್ಪವನು ಏಕಾಗ್ರಗೊಳಿಸು. ಸಂಕಲ್ಪವನು ಏಕಾಗ್ರಗೊಳಿಸು. ಶಿವನಲ್ಲಿ ಬುದ್ಧಿಯ ಯೋಗವನಿರಿಸು. ಆತ್ಮಿಕ ಶಕ್ತಿಯನಿ ಸ್ವೀಕರಿಸು. ಆತ್ಮಿಕ ಶಕ್ತಿಯನಿ ಸ್ವೀಕರಿಸು. ಆತ್ಮಾನಂದವ ಅನುಭವಿಸು. ನಿಲ್ಲಿಸು ಚಿತ್ತವ ಭ್ರುಕುಟಿ
ಕರ್ನಾಟಕ ಒನ್ ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.